ಹಾಯ್ ಫ್ರೆಂಡ್ಸ್ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಬಸಪಟ್ಟಣ ಶ್ರೀ ಹಾಲಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ನಿಮಗೆ ಮಠ ತೋರಿಸ್ತಿದ್ದೀನಿ, ಬನ್ನಿ ಫ್ರೆಂಡ್ ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೋಡಿ ಫ್ರೆಂಡ್ಸ್, ಹೊರಗಿನ ವ್ಯೂ ದೇವಸ್ಥಾನದಿಂದ ಕೆಳಗೆ ಯಾವ ಥರ ವ್ಯೂ ಕಾಣ್ತಾ ಇದೆ ನೋಡಿ. ಕಣ್ಬಿಟ್ಟು ನೋಡ್ತಾ ಎಲ್ಲಿ ನೋಡಿದ್ರು ತೋಟ, ಮಾವಿನ ಗಿಡ, ತೆಂಗಿನ ಗಿಡ, ಅಡಿಕೆ, ಸುತ್ತ ಗುಡ್ಡ. ಬಸಪಟ್ಟಣದಿಂದ ಒಂದು 2 ಕಿಲೋಮೀಟ್ರು ಆಗುತ್ತೆ ಫ್ರೆಂಡ್ಸ್ ಗುಡ್ಡಕ್ಕೆ ಬರೋಕ್ಕೆ. ನೋಡಿ ಫ್ರೆಂಡ್ಸ್, ಅಡಿಕೆ ಗಿಡ, ತೋಟ, ಮಾವಿನ ಗಿಡಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಕಟ್ಟಿದ್ದಾರೆ. ಗುಡ್ಡಗಾಡು ಅಂದರೆ ತುಂಬಾ ಪ್ರಶಾಂತವಾಗಿರುತ್ತೆ ಜಾಗ. ಇಲ್ಲಂತೂ ತುಂಬ ಪ್ರಶಾಂತವಾಗಿ ಯಾವ್ದು ಆಗಲಿ ಯಾವ ಇದು ಇಲ್ಲದೆ ಇರುತ್ತೆ ಫ್ರೆಂಡ್ಸ್. ಇದೇ ನೋಡಿ ಸ್ವಾಮಿ ಹಾಲಸ್ವಾಮಿ ಮಠ. ನೋಡಿ ಭಕ್ತರು ಹೋಗ್ತಾ ಇದ್ದಾರೆ. ಬನ್ನಿ ಫಸ್ಟು ದಾಸೋಹ ನೋಡ್ಕೊಂಬರೋಣ. ಇದೇ ನೋಡಿ ಸ್ವಾಮಿ ದಾಸೋಹದ್ದು ಊಟದ್ದು ಎಲ್ಲ ಈ ಥರ ಕಲ್ಲು ಕಟ್ಟಡ ಮಾಡಿ ಕುತ್ಕೊಂಡು ಊಟ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತರಕಾರಿ ಎಲ್ಲ ಅಡುಗೆ ಮಾಡೋದಿಲ್ಲೇ ನೋಡಿ. ಊಟಕ್ಕೆ ಅನ್ನ, ಸಾಂಬಾರು, ನಾವೇ ಬಂದರೆ ಊಟ ಮಾಡ್ಬೋದು ಬಡಿಸ್ಕೊಂಡು. ತರಕಾರಿ ಇದೆ, ತಂದಿದ್ದೀನಿ ನಾನೇ. ಹಾಲಸ್ವಾಮಿ ಕೊಟ್ಟದನ್ನೇ ತಗೊಂಬಂದಿದ್ದೀನಿ ನೋಡಿ. ಇವತ್ತಿನೂ ಕಡಿಮೆ ಇದೆ ತರಕಾರಿ, ತುಂಬಾ ಇರುತ್ತೆ. ತಟ್ಟೆ ಜೋಡಿಸಿಟ್ಟಿದ್ದಾರೆ ನೋಡಿ. ಇದನ್ನಲ್ಲಿ ಕುಡಿಯೋ ನೀರು ಫಿಲ್ಟ್ರ್ ಮಾಡಿಸಿದ್ದಾರೆ ನೋಡಿ. ಇದು ನೋಡಿ ನಾಗಸಂಪಿಗೆ ಮರ ಅಂತಾರಲ್ಲ, ಇದೆ ನೋಡಿ. ನಾಗಲಿಂಗ ಹೂವು ಅಂತಾರೆ, ನಾಗಸಂಪಿಗೆ ಮರ ಅಂತಾರೆ ನೋಡಿ. ಮಗ್ಗು ಹೂವು ಯಾವ ಥರ ಬಿಟ್ಟಿದೆ ಅಂತ. ನೋಡಿ ಚೆನ್ನಾಗಿ ಮಗ್ಬಿಟ್ಟಿದೆ. ಹೂವುಗಳ್ನೂ ಬಿಟ್ಟಿದೆ ನೋಡಿ, ಹಳ್ಳಿದೆ. ಅಲ್ಲೇ ಹರಿದಿದ್ದಾರೆ ಹೂವನ್ನ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಂದೇ ಬರ್ತಾ ಇದ್ದಾರೆ. ಇದೆಯಲ್ಲ ಕ್ಯೂ. ಮುಂಚೆ ಎಲ್ಲ ಅಜ್ಜರಿದ್ದಾಗ ತುಂಬಾ ಜನ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋ ಟೈಮ್ನಾಗ ಅಪ್ಪನಿಗೆ ಬಂದು ಕ್ಯೂ ನಿಂತ್ಕೊಂಡವರು. ಭಾಳ ಜನ ಅಂದರೆ ಸಾವಿರಾರು ಗಟ್ಟಲೆ ಜನ ಬರೋರು. ಆಮೇಲೆ ಯಾವಾಗಲೂ ಅಡುಗೆ, ಪಾಯಸ, ಅನ್ನ, ಸಾಂಬಾರು ತುಂಬಾ ಚೆನ್ನಾಗಿ ಮಾಡೋರು. ಭಾಳ ಜನ ಅಂದರೆ ಭಾಳ ಜನ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಪ್ಪನೇ ಆದರೂ ಇನ್ನೂ ಜನ ಇರೋರು ಫ್ರೆಂಡ್ಸ್. ಅಷ್ಟು ಜನ ಬರ್ತಿದ್ರು ಇಲ್ಲಿ. ಮಕ್ಕಳಿಲ್ದವ್ರಂತೂ ಭಾಳ ಜನ ಬರೋರು. ಇದೇ ಕ್ಯೂ ಬಂದು ಅಲ್ಲಿ ಒಳಗೆ ದೇವಸ್ಥಾನದೊಳಗೆ ಹೋಗ್ಬೇಕು. ಒಳಗೆ ಇದು ಗವಿಮಠ ಅಂತ ಫ್ರೆಂಡ್ಸ್. ನೋಡಿ ನಮ್ಮ ಅಜ್ಜಿ ಹೋಗ್ತಾ ಇದೆ. ಇಲ್ಲಿ ಹೋಮದ ಕುಂಡ ನೋಡಿ. ಇದು ಗವಿಮಠ. ಬನ್ನಿ ಒಳಗೆ ಹೋಗೋಣ. ಇದು ಸೋಡೇಶ್ವರಿ ದೇವಿ ತಾಯಿ. ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್. ಇದು ಗಾಳಿ ಆಂಜನೇಯ ಸ್ವಾಮಿ ನೋಡಿ ಫ್ರೆಂಡ್. ಇದು ಶ್ರೀ ಹಾಲಸ್ವಾಮಿ ಮಠದ ಆಡಳಿತ ಕಚೇರಿ, ಗವಿಮಠ, ಬಸಪಟ್ಟಣ. ಇದೆ ನೋಡಿ ಸ್ವಾಮಿ, ಈ ಹೊಸ ಕಟ್ಟಡ ಆಗಿದೆ ಇದು ನೋಡಿ. ಹಲಸಿನಕಾಯಿ ಬಿಟ್ಟಿದ್ದೇವೆ ನೋಡಿ. ತೆಂಗಿನ ಮರ, ಬಿಲ್ಪತ್ರೆ ಮರ ನೋಡಿ, ಅದು ಕಾಣ್ತಾ ಇರೋದು. ಹೂವಿನ ಗಿಡಗಳು, ಇದು ಬಾರೆ ಮರ ನೋಡಿ. ಇದು ಇಲ್ಲಿ ಚೌಡೇಶ್ವರಿ ದೇವಿ
ನೆಲೆಸಿದ್ದಾರೆ ಆಂಜನೇಯ ಸ್ವಾಮಿ. ಇದು ಗವಿಮಠ. ಗವಿಮಠ ಇಲ್ಲೇ ಪಕ್ಕದಾಗೆ ಇದೆ. ಬನ್ನಿ ಒಳಗೆ ಹೋಗೋಣ. ಗಂಟೆ ಹೊಡಿಬೇಕು. ಇದೆ ಗವಿಮಠ. ಇದರೊಳಗೆ ಗವಿ ಇದೆ. ಒಳಗೆ ಇವತ್ತು ಒಳಗೋಗಿ ಪೂಜೆ ಮಾಡ್ಕೊಂಬರ್ತಾರೆ. ಯಾರೂ ಒಳಗೋಗಲ್ಲ, ಸ್ವಾಮಿಯರು ಬಿಟ್ಟು. ಇವತ್ತು ದೀಪ ಉರಿತಾ ಇದೆ ನೋಡಿ, ಅಲ್ಲಿ ಒಳಗೆ ದೀಪ ಉರಿತಾ ಇದೆ ಇವಾಗಲೂ. ಇದು ಗವಿಮಠ ಅಂತ. ನೋಡಿ, ಈ ಅಜ್ಜರು ಇದ್ದಾಗ ಇವರು ತಿರ್ಕೊಂಡು 2 ವರ್ಷ ಆಯ್ತಲ್ಪ. 2 ವರ್ಷ, 4-5 ವರ್ಷ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಇವರೇ ಸ್ವಾಮಿ ಹಾಲಸ್ವಾಮಿ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮೀಜಿಯವರು, ಶ್ರೀ ಕ್ಷೇತ್ರ ಬಸವಪಟ್ಟಣ, ರಾಂಪುರ, ಗುಂಡೇರಿ. ಅಜ್ಜರು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ಇಲ್ಲಿ ಇದೇ ಜಾಗದಾಗೆ ಕೂತ್ಕೊಂಡು ಅಪ್ಪಣೆ ಹೇಳ್ತಿದ್ರು ಜನಕ್ಕೆ. ಈಗ ಈ ಕಡೆ ಕಂಡಿ ಕಾಣ್ತಾ ಇದೆಯಲ್ಲ, ಇಲ್ಲಾಸೆ ಜನ ಇಲ್ಲಾಸೆ ಬಂದುಬಿಟ್ಟು ಇದೇ ಬಾಕ್ಲ ಬಂದುಬಿಟ್ಟು ಇಲ್ಲಿ ಅಪ್ಪಣೆ ಕೇಳ್ಕೊಂಡು ಹೋಗ್ತಿದ್ರು ಅಜ್ಜರು. ತುಂಬಾ ಚೆನ್ನಾಗಿ ಮಕ್ಕಳೆಲ್ಲರಿಗೆ ಮಕ್ಕಳಾಗ್ತಿದ್ವಿ ಇಲ್ಲಿ. ಆಮೇಲೆ ಪ್ರತಿಯೊಂದು ಅವ್ರ ಕಷ್ಟ ಸುಖಕ್ಕೆಲ್ಲ ಬಂದಿಲ್ಲ ಅಪ್ಪಣೆ ಕೇಳ್ಕೊಂಡು ಹೋಗೋರು. ಅವ್ರ ಕಷ್ಟ ತುಂಬಾ ಚೆನ್ನಾಗಿ ಬಗೆಹರಿಸೋರು. ಅಜ್ಜರಿದ್ದಾಗ ತುಂಬಾ ಜನ ಬರ್ತಾಯಿದ್ರು, ಈಗಲೂ ಬರ್ತಾನೆ ಇದ್ದಾರೆ. ಡೈಲಿ ಜನ ಬರುತ್ತೆ ಹೋಗುತ್ತೆ. ಆದರೆ ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ ಚೆನ್ನಾಗೇ ಜನ ಬರುತ್ತೆ, ಜಾಸ್ತಿನೇ ಬರುತ್ತೆ. ನಾವಿಲ್ಲಿ ಬರೋಕ್ಕಚ್ಚಿ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ನಾವಿಲ್ಲಿ ಹಾಲಸ್ವಾಮಿಗೆ ಬರೋಕ್ಕಚ್ಚಿರು. ನಮ್ಮ ತಂದೆ ತಾಯಿಗೆ ಮಕ್ಕಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿಗೆ ಆಗ ಬಂದಿದ್ದರು, ಯಾರೋ ಹೇಳಿದರು ಅಂತ. ಇಲ್ಲಿ ಬಂದಮೇಲೆ ನಾವು ಹುಟ್ಟಿದ್ವಿ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಪ್ರತಿಯೊಬ್ಬರಿಗೂ ಮಕ್ಕಳಿಲ್ದವರು ತುಂಬಾ ಜನ ಬಂದಿಲ್ಲ ಔಷಧಿ ತೊಗೊಂಡು ಹೋಗ್ತಿದ್ರು, ನಾಟಿ ಔಷಧಿನ. ಆಮೇಲೆ ಕೈ ಚೂಕು ಅಂತ ಹೇಳ್ತಾರಲ್ಲ, ಹೊಟ್ಟೆಗೆ ಹಾಕಿದ್ದಕ್ಕೆ ಹೊಟ್ಟೆ ಕೈ ಮದ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಸಹ ಇಲ್ಲಿ ಔಷಧಿ ಕೊಡ್ತಾರೆ. ಇಲ್ಲೊಂದು ಸತಿ ಔಷಧಿ ಕೊಟ್ಟರು ಅಂದರೆ ಅದೆಂಥದೇ ಕೈ ಮದ್ದಾಗಿದ್ದರೂ ಕೆಳಗೆ ಬೀಳುತ್ತೆ, ಇಲ್ಲ ಅಂದರೆ ಲೆಟ್ರಿನ್ಗೆ ಹೋಗುತ್ತೆ. ಆದರೆ ಪಥ್ಯ ಮಾತ್ರ ತುಂಬ ಕರೆಕ್ಟಾಗಿರಬೇಕು. ಪಥ್ಯ ಮಾತ್ರ 21 ದಿನ ಪಥ್ಯ ಮಾಡಬೇಕು. ಅವ್ರು ಹೇಳಿ ರೀತಿ ಸಪ್ಪೆ ಅನ್ನ, ಕಟ್ಟು ಮುದ್ದೆ, ರಾಗಿ ಮುದ್ದೆ ಈ ಥರ ಊಟ ಮಾಡಿಕೊಂಡು ಕಟ್ಟುನಿಟ್ಟಾಗಿ ಪಥ್ಯ ಮಾಡಿದರೆ ಅದೆಂಥ ಕೈ ಮದ್ದಾಗಿದ್ದರೂ ವಾಸಿ ಆಗುತ್ತೆ. ನನಗೆ ಗೊತ್ತಿರೋದು ಇಷ್ಟು ಫ್ರೆಂಡ್ಸ್. ಇನ್ನು ನನಗೆ ಗೊತ್ತಿಲ್ಲದು ತುಂಬಾ ಇದೆ. ಹಾಲಸ್ವಾಮಿದು ಹೇಳ್ತಾ ಹೋದರೆ ತುಂಬಾ ಈ ವಿಷಯಗಳು ಇದೆ. ನನಗೆ ಗೊತ್ತಿಲ್ಲ, ಅಷ್ಟಿನ್ನೂ ಗೊತ್ತಿಲ್ಲ. ಗೊತ್ತಿರೋವಷ್ಟು ನಾನು ಹಂಚ್ಕೊತಾ ಇದ್ದೀನಿ. ಇಲ್ಲಿ ಯಾರೇ ಬಂದರೂ ಎಷ್ಟೊತ್ತಿನಾಗೆ ಬಂದರೂ ಊಟ ಇಲ್ಲ ಅನ್ನೋ ಮಾತೇ ಇಲ್ಲ. ದಾಸೋಹದಾಗೆ ಊಟ ಯಾವತ್ತೂ ಪ್ರತಿ 24 ಗಂಟೆನೂ ಇರುತ್ತೆ. ಎಷ್ಟೇ ಜನ ಬರಲಿ, ಎಷ್ಟ ಸಂದರ್ಭದಾಗೆ ಬರಲಿ, ಅನ್ನ ಸಾಂಬಾರಂತೂ ಡೈಲಿ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ಪಾಯಸ, ಸಿಹಿ ಊಟ ಇರುತ್ತೆ. ಅನ್ನ ಸಾಂಬಾರು ಪಲ್ಯ ಕೂಡ ಡೈಲಿ ಇರುತ್ತೆ. ನೋಡಿ, ಭಕ್ತರು ಬಂದಾರೆ. ಯಾವೂರ ರಾಜು? ಬೆಳಗ್ಗೆರ. ನಿಮ್ದು ಅಣ್ಣ? ಕೇಳಿದೆ. ಇದು ಮುಂಚೆ ದಾಸೋಹ ಮನೆ ಆಗಿತ್ತು. ಈಗ ಆ ಕಡೆ ಇನ್ನೊಂದು ಮಾಡಿದ್ದಾರೆ. ಫಸ್ಟಿಗೆ ಹೋಗ್ತಾ ತೋರಿಸಿದ್ನಲ್ಲ ಅದು. ಅಲ್ಲಿ ವಾಶ್ರೂಮ್ ಇದೆ ನೋಡಿ. ಸುತ್ತ ಗುಡ್ಡ ಕಾಡು, ಇದೇ ದೇವಸ್ಥಾನ ನೋಡಿ. ಅವ್ರ
ರಂಗೋಲಿ ಹಾಕಿದ್ದಾರೆ ನೋಡಿ. ಎದ್ದು ಬೆಳಗಿನ ಜಾವ 4 ಗಂಟೆ ಸುಮಾರು ಎಲ್ಲ ಪೂಜೆ ಪುನಸ್ಕಾರ ಆಗುತ್ತೆ ನೋಡಿ. ಒಳಗೆ ಹೋಗೋಣ. ನೋಡಿ ಅಕ್ಕಿ ಅವರೇ ಪೂಜಾರಿ. ಅಣ್ಣ ಇದು ಅಪ್ಪನೇ ಹಾಕವೇನಣ್ಣ ಪಲ್ಲಕ್ಕಿವು? ಪಲ್ಲಕ್ಕಿ ಅಪ್ಪನೇ ಹಾಕ್ತಾವೆ ಇವಾಗಲೂ ಆಗ್ತವೆ? ಇನ್ನು ನಾವೇ ಜನ ಕರ್ಕೊಂಬರ್ಬೇಕಾ ಅಥವಾ ನೀವೇ? ಇಲ್ಲೇ ಇರ್ತಾರೆ ಸಂಜೆ ಹೊತ್ತು. ಸಂಜೆ ಹೊತ್ತಾ? ಇಲ್ಲೇ ಮಾಡ್ತಾ ಇರ್ತಾರೆ ಸಂಜೆ ಹೊತ್ತು ಒಂದ್ಸಲ. ಹಾಕ್ತೀನಿ. ನೋಡಿದ್ರಾ ಮುಳ್ಪಲ್ ಇದು ಪಲ್ಲಕ್ಕಿ. ಅಪ್ಪನೇ ಪ್ರತಿ ಸತಿನೂ ಇಲ್ಲೇ ಇರ್ತಾರೆ. ಬಂದು ಕೇಳಬೇಕು ಅಂದರೆ ಅಪ್ಪನೇ ಕೇಳ್ಬೋದು. ಆಮೇಲೆ ವರ್ಷಕ್ಕೊಂದ್ಸತಿ ಕುಂಭಾಭಿಷೇಕ ಆಗುತ್ತೆ. ಆಮೇಲೆ ಮುಳ್ಪಲ್ಲಕ್ಕಿ ಆಗುತ್ತೆ. ಆ ಸೈಡು ಓಡಲ್ಲಿ ತಡ್ರಿ ನಿಮಗೆ ಇನ್ನು ಲಾಂಗ್ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ಆಮೇಲೆ ಅಲ್ಲಿ ಕೆರೆ ಅಂತ ಇದೆ. ಕೆರೆಯಿಂದ ಕುಂಭ ಹೊತ್ಕೊಂಡು ಸೀದಾ ಇಲ್ಲಿ ಬಂದು ಕುಂಭಾಭಿಷೇಕ ಆಗುತ್ತೆ ಫ್ರೆಂಡ್ಸ್. ಇದು ಗುರುಸ್ಥಾನ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಲೈಕು ಸಬ್ಸ್ಕ್ರೈಬರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.